ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಆಲ್ಮೋಸ್ಟ್ 8-9 ಮಂತ್ ಹತ್ರ ಬರ್ತಿದ್ದಾಗೇ ಏನಾಗ್ಬಿಡುತ್ತೆ ಅಂದರೆ ಡಿಲಿವರಿ ಫಿಯರ್ ಒಂದು, ಇನ್ನೊಂದು ಬಂದು ಬೇಬಿ ಹೆಲ್ದಿಯಾಗಿ ಹುಟ್ಟಬೇಕು, ಅದೊಂದು ದೊಡ್ಡ ತಲೆಯಲ್ಲಿ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಮತ್ತು ಬಂದು ನಮ್ಮ ಹೆಲ್ತನ್ನು ಆಫ್ಟರ್ ಡೆಲಿವರಿ ನಾವು ನೋಡ್ಕೊಳ್ಳೋದು ಹೇಗೆ, ನೆಕ್ಸ್ಟ್ ಬಂದು ಹೇಗೆ ನಾನು ಡೆಲಿವರಿಯನ್ನು ಬಂದು ಫೇಸ್ ಮಾಡ್ತೀನಿ, ಲೇಬರ್ ವಾರ್ಡಲ್ಲಿ ಇಲ್ಲಾಂದರೆ ಆಪ್ರೇಷನ್ ಥಿಯೇಟ್ರಲ್ಲಿ ಯಾವ ರೀತಿ ನಾನು ಇರ್ತೀನಿ ಅನ್ನೋದೇ ಹೆಣ್ಮಕ್ಳಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಥಿಂಕರ್ ಆಗಿರೋರ್ಗಂತೂ ಇದು OCD ಆಗೇ ಅವ್ರಿಗೆ ರೂಢಿ ಆಗಿಬಿಟ್ಟಿರುತ್ತೆ. ಪದೇ 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 ಆ ಥರದ್ದು ವಿಡಿಯೋಸ್ ನೋಡೋದು. ಈಗ ಇನ್ಸ್ಟಾಗ್ರಾಮು ಈ ಆಲ್ಗರಿದಮ್ ಹೇಗಿದೆ ಅಂದರೆ, ಇನ್ಸ್ಟಾಗ್ರಾಮು ಇಲ್ಲ ಯೂಟ್ಯೂಬ್ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ಜಾಸ್ತಿ ಇಂಟ್ರೆಸ್ಟೆಡಾಗಿ ನೋಡ್ತಿದ್ದೀವಿ ಅಂದರೆ ಅದಕ್ಕೆ ತಕ್ಕ ಹಾಗೆ ವೀಡಿಯೋಸ್ನ ರೆಕಮೆಂಡ್ ಮಾಡುತ್ತೆ. ಕರೆಕ್ಟಾ? ಸೊ ಈ ಥರ ವೀಡಿಯೋಸ್ನೇ ನೋಡಿ ನೋಡಿ ಪ್ರೆಗ್ನೆನ್ಸಿದು, ಡೆಲಿವರಿದು ಅಂತ ಇಂಥವೆಲ್ಲ ನೋಡಿ ಜಾಸ್ತಿ ಎಮೋಷ್ನಲಿ ವೀಕ್ ಆಗ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಜಾಸ್ತಿ ಇನ್ಸ್ಟಾಗ್ರಾಮು, ಜಾಸ್ತಿ ರೀಲ್ಸು, ಜಾಸ್ತಿ ಯೂಟ್ಯೂಬಲ್ಲಿ ಶಾರ್ಟ್ಸ್ ವೀಡಿಯೋಸು, ಅಂದರೆ ಜಾಸ್ತಿ ಯೂಸ್ಫುಲ್ ಇಲ್ಲದೆ ಇರೋದನ್ನು ಬಿಟ್ಟು, ಅಂದರೆ ಯೂಸ್ಫುಲ್ ಕಂಟೆಂಟ್ನ ಬಿಟ್ಟು ಬರೀ ಈ ಥರ ಎಮೋಷ್ನಲ್ ಆಗುವಂತಹ ಒಂದು ರೀಲ್ಸ್ ಆಗಲಿ, ಇಲ್ಲ ಡೆಲಿವರಿಗೆ ಸಂಬಂಧಪಟ್ಟಂಥ ರೀಲ್ಸ್ ಆಗಲಿ, ಬೇಬಿಗೂ ತಾಯಿಗೂ ಇರುವಂಥ ಕನೆಕ್ಟೆಡ್ ಆಗಿ ಎಮೋಷ್ನಲ್ ಆಗಿ ಮ್ಯೂಸಿಕ್ ಎಲ್ಲ ಹಾಕಿ ವೀಡಿಯೋಸ್ ಕ್ರಿಯೇಟ್ ಮಾಡಿರ್ತಾರೆ. ಅಂಥವೆಲ್ಲ ಜಾಸ್ತಿ ನೋಡುವಾಗ ಏನಾಗುತ್ತೆ ಅಂದರೆ ನಾವು ಸ್ವಲ್ಪ ಸ್ಟ್ರೆಸ್ ಆಗ್ತೀವಿ. ಈಗ ನಾರ್ಮಲಾಗೆ ಬಂದು ನೀವು ಮನೆ ಕೆಲಸ ಮಾಡ್ತೀರಾ, ಮನೇಲಿ ಎಲ್ಲ ಕೆಲಸಗಳನ್ನ ಮುಗಿಸ್ತೀರಾ, ಆರಾಮಾಗಿದ್ದೀರಾ ಅಂದರೆ ಓಕೆ. ಆದರೆ ನೀವು ಬರೀ ರೀಲ್ಸ್ನೇ 1 ಅವರ್ ಇಲ್ಲ 1-2 ಅವರ್ ನೋಡಿಬಿಟ್ಟು ಆಮೇಲೆ ಮನೆ ಕೆಲಸ ಕಡೆ ನೋಡಿ, ನಿಮಗೆ ಹಾಗೆ ಒಂಥರ ಕೋಪ ಜಾಸ್ತಿ ಬರ್ತಾ ಇರುತ್ತೆ, ಒಂಥರ ಮೈಯೆಲ್ಲ ಗಜಿಬಿಜಿ ಅನ್ನಿಸ್ತಾ ಇರುತ್ತೆ, ಮನಸ್ಸೆಲ್ಲ ಒಂಥರ ಕೋಪ ಬರುತ್ತೆ. ಅಯ್ಯೋ ಈ ಕೆಲಸ ಬೇರೆ ಮಾಡಬೇಕಾ ಅನ್ನೋ ಥರ ಫೀಲ್ ಆಗ್ತೀರಾ, ತುಂಬ ಟೆನ್ಷನ್ ಆಗ್ತೀರಾ. ಅದೇ ನೀವು ಈ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಆಗಲಿ ಅಂಥವಿಂಥವು ಯಾವುದು ಸರಿಯಾಗಿ ನೋಡಿದೆ, ನಾರ್ಮಲಾಗಿ ಫೋನ್ನ ಪಕ್ಕೆತ್ತಿಟ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಯಾವುದೋ ಒಂದು ಒಳ್ಳೆ ಮ್ಯೂಸಿಕ್ಸ್ ಲಿಸನ್ ಮಾಡಿ ಆರಾಮಾಗಿ ಒಂದು ಸ್ಟೋರಿ ಬುಕ್ ಓದಿ ಈ ಥರ ಇದು ನೋಡಿದ್ರೆ ಮೈಂಡ್ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಮೊಬೈಲ್ ಯೂಸೇಜ್ ಬಂದು ಡೆಲಿವರಿ ತುಂಬ ಹತ್ತಿರ ಇರೋವಾಗ ಬೇಡ, ತುಂಬ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇದು ನಿಮಗೆ ಓವರ್ ಥಿಂಕ್ಗೆ ದಾರಿ ಮಾಡಿಕೊಡುತ್ತೆ. ಅದಕ್ಕೆ 2 ನಿಮಿಷ ನಾನು ಇದನ್ನೇ ಹೇಳ್ತಾ ಇರೋದು ನಿಮಗೆ. ಇವಾಗ ನಾನು ಅಷ್ಟೇ, ಫಾರ್ ಎಕ್ಸಾಂಪಲ್ ನಾನು ಮೊಬೈಲ್ ಒಂದು ಅರ್ಧ ಗಂಟೆ ನೋಡಿದ್ರೆ ನನಗೇನು ಅನಿಸಲ್ಲ, ಬಟ್ 1 ಅವರ್ 1.5 ಅವರ್ ನಾನು ಏನಾದರೂ ಅದರಲ್ಲೇ ಮುಳುಗ್ಬಿಟ್ಟೆ ಅಂದರೆ ನನಗೆ ಸ್ಟ್ರೆಸ್ ಆಗುತ್ತೆ. ಮನೆ ಕೆಲಸ ಎಲ್ಲ ಆಗಿದ್ರೂ ಸ್ಟ್ರೆಸ್ ಆಗುತ್ತೆ, ಏನೋ ಒಂಥರ ಗಿಲ್ಟಿ ಫೀಲ್ ಆಗುತ್ತೆ. ಇಷ್ಟೊಂದು ಟೈಮ್ ವೇಸ್ಟ್ ಮಾಡಿಬಿಟ್ನಲ್ಲ, ಈ ಟೈಮಲ್ಲಿ ನಾನು ಏನಾದರೂ ಬೇರೆ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ಬೋದಾಗಿತ್ತು, ಈ ಟೈಮಲ್ಲಿ ಎಕ್ಸಸೈಸ್ ಮಾಡ್ಬೋದಾಗಿತ್ತು, ಈ ಟೈಮಲ್ಲಿ ಯಾವುದಾದ್ರೂ ಬಟ್ಟೆ ಮಡ್ಚ್ಕೋಬೋದಾಗಿತ್ತು. ಸೊ ನಾನು ಎಷ್ಟು ವೇಸ್ಟ್ ಮಾಡಿಬಿಟ್ಟೆ ಟೈಮ್ನ ಅಂತ ನಮಗೆ ರಿಯಲೈಸ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಆದಷ್ಟು ಬಂದು ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ ಡೆಲಿವರಿ ಹತ್ತಿರ ಇರುವಾಗ. 2ನೇದು ಬಂದು, ಈಗ ಡೆಲಿವರಿ ಹತ್ತಿರ ಇರುವಾಗ ನಿಮಗೆ ಬರುವಂಥ ಫಿಯರ್, ತುಂಬ ಓವರ್ ಥಿಂಕಿಂಗು, ಇದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ. ಡಿಲಿವರಿ ಅಂತ ಬಂದಾಗ ನಿಮಗೆ ಡಾಕ್ಟರ್ಸ್ ಬಂದು ಸಿ ಸೆಕ್ಷನ್ ಹೇಳಿರ್ಬೋದು, ಇಲ್ಲಾಂದರೆ ನಾರ್ಮಲ್ ಡೆಲಿವರಿನೂ ಹೇಳಿರ್ಬೋದು. ಕೆಲವ್ರಿಗೆ ನಾರ್ಮಲ್ ಅಂತ ಹೇಳಿ ಸಿ ಸೆಕ್ಷನ್ಗೆ ಹೋಗ್ತಾರೆ, ಕೆಲವ್ರಿಗೆ ಸಿ ಸೆಕ್ಷನ್ ಅಂತ ಹೋಗಿ ನಾರ್ಮಲ್ಗೂ ಹೋಗ್ತಾರೆ. ಇದು ಅದಲು ಬದಲು ನಡೆಯುತ್ತೆ. ಅದಕ್ಕೆ ಅಂತ ನೀವು ಇದೇ ಡೆಲಿವರಿ ಹಿಂಗೆ ಆಗುತ್ತೆ ಅಂತ ಫಿಕ್ಸ್ ಆಗಬೇಡಿ. ಸೊ ಮನಸ್ಸಲ್ಲಿ ಅದೊಂದಿರಲಿ. ಈಗ ಒಂದು ಸಿ ಸೆಕ್ಷನ್ ಆಗುತ್ತೆ ಅಂದ್ರೇ ನೀವು ಈಗ ಆಪ್ರೇಷನ್ ಥಿಯೇಟ್ರಿಗೆ ಎಂಟ್ರಿ ಆಗೋದು ಅಂಥವಿಂಥವನ್ನೆಲ್ಲ ಜಾಸ್ತಿ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆ ನಿಮ್ಗೆ ಅವೆಲ್ಲ ಬಂದ್ರೂ ಅದೆಲ್ಲ ಇರೋದು ನನ್ನ ಒಂದು ಬಳಕೆಗೆ, ನನ್ನ ಆರೋಗ್ಯಕ್ಕೆ, ನನಗೆ, ನನ್ನ ಮಗುವಿನ ಆರೋಗ್ಯಕ್ಕೆ, ನನ್ನಂಥ ಎಷ್ಟೋ ಲಕ್ಷಾಂತರ ಹೆಣ್ಮಕ್ಳಿಗೆ ಈ ಒಂದು ಆಪ್ರೇಷನ್ ಥಿಯೇಟ್ರ್ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದರಿಂದ ನನಗೆ ಯಾವುದೇ ರೀತಿ ಓವರ್ ಥಿಂಕ್ ಇಲ್ಲ, ಯಾವುದೇ ರೀತಿ ಭಯ ಇಲ್ಲ. ನಾನು ಆರಾಮಾಗಿ ಹೋಗಿ ನಾನು ಆಪ್ರೇಷನ್ ಮಾಡಿಸ್ಕೊಂಡು ಸಕ್ಸಸ್ಸಾಗಿ ಬೇಬಿ ತೊಗೊಂಡು ಬರ್ತೀನಿ ಅಂತ ನೀವು ಫಿಕ್ಸ್ ಆಗಬೇಕು. ಈಗ ನನಗೆ ಹೊಟ್ಟೆ ಕೊಯ್ಯೋವಾಗ ಏನಾಗ್ಬಿಡುತ್ತೋ, ನನಗೆ ಸ್ಪೈನಲ್ ಕಾರ್ಡ್ಗೆ ಇಂಜೆಕ್ಟ್ ಮಾಡೋವಾಗ ಏನಾಗ್ಬಿಡುತ್ತೋ, ಮಗುಗೇನಾಗ್ಬಿಡುತ್ತೋ, ಈ ಥರ ಓವರಾಗಿ ಏನಾಗ್ಬಿಡುತ್ತೋ ಅಂತ ಜಾಸ್ತಿ ನೆಗೆಟಿವ್ ಆಗಿ ನೀವು ಯೋಚನೆ ಮಾಡ್ತಾಯಿದ್ರೆ, ಜಾಸ್ತಿ ಬಂದು ನೀವು ಮೈನಸ್ಸನ್ನೇ ನೀವು ಯೋಚನೆ ಮಾಡ್ತಾಯಿದ್ರೆ, ಖಂಡಿತವಾಗ್ಲೂ ಇದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಆಗೋದಕ್ಕೆ ಚಾನ್ಸ್ ಇದೆ. ಯಾಕಂದರೆ ಎಷ್ಟು ಪಾಸಿಟಿವ್ ಆಗಿರ್ತೀರೋ ನಿಮ್ಗೆ ಅದೇ ನಡೆಯೋದು. ನೀವು 100% ಪಾಸಿಟಿವ್ ಆಗಿದ್ದರೆ ಅಟ್ಲೀಸ್ಟ್ 98% ಪಾಸಿಟಿವ್ ನಡೆಯುತ್ತೆ. ನೀವು ಬಂದು ಫುಲ್ಲೂ ನೆಗೆಟಿವ್ ಆಗಿದ್ದರೆ ಅದರಲ್ಲಿ ಯಾವುದಾದ್ರೂ 1-2 ನೆಗೆಟಿವ್ ಆಗೇ ನಡೆಯುತ್ತೆ. ಸೊ ನಮ್ಮ ಮೈಂಡ್ ಏನಾಗುತ್ತೆ, ಥಿಂಕ್ ಮಾಡೋವಾಗ ಅದನ್ನೇ ನಿಜ ಅಂತ ನಂಬುತ್ತೆ. ಸೊ ಹಾಗಾಗಿ ಸೈನ್ಸ್ನ ನಂಬಿ, ಯಾವುದೇ ರೀತಿ ನಿಮಗೆ ತೊಂದರೆ ಆಗದಿದ್ದಂಗೆ ನಾನು ಹೊರಗಡೆ ಬರ್ತೀನಿ, ದೇವ್ರು ನನ್ನ ಜೊತೆ ಇದ್ದಾರೆ, ದೇವ್ರು ನಿಮ್ಮ ಜೊತೆ ಇರೋ ಥರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಒಂದು ರೀತಿ ಮೆಂಟಲ್ ರೀತಿ ಅಂತೆಲ್ಲ ಅನ್ಕೋಬೇಡಿ. ಕೆಲವರು ಹುಚ್ಚ ಥರ ಇದೆಲ್ಲ ಯೋಚನೆ, ಯಾರೋ ಇರೋ ಥರ ಪಕ್ಕದಲ್ಲಿ ದೇವ್ರು ಕೂತ್ಕೊಂಡಿರೋ ಥರ, ದೇವ್ರು ನನ್ನ ಜೊತೆ ಇದ್ದಾರೆ, ದೇವ್ರು ನನ್ನ ಜೊತೆನೇ ಇದ್ದಾರೆ, ನನ್ನ ಮಗುನ ಎತ್ಕೋತಾರೆ, ನನ್ನ ಮಗುನ ಹಾಗೇ ಸೇಫ್ ಮಾಡ್ತಾರೆ, ಸೇಫ್ ಗಾರ್ಡ್ ಆಗಿರ್ತಾರೆ, ಆ ಥರ ಎಲ್ಲ ಅಂದ್ಕೊಳ್ಳೋದು ಒಂಥರ ಮೆಂಟಲ್ ರೀತಿ. ಅವೆಲ್ಲ ಹಂಗೆಲ್ಲ ಅಲ್ಲ.
ಮ್ಯಾನಿಫೆಸ್ಟು ಪಾಸಿಟಿವಲ್ಲಿ ನೀವು ಎಷ್ಟು ಚೆನ್ನಾಗಿ ಮಾಡ್ಕೋತೀರೋ ನಿಮ್ಗೆ ಅಷ್ಟು ರಿಯಾಲಿಟಿಯಲ್ಲಿ ನಡೆಯುತ್ತೆ. ನಿಜವಾಗ್ಲೂ ನೀವು ನಿಮ್ಗೆ ಇಷ್ಟವಾದಂಥ ದೇವರನ್ನು ನೆನೆಸಿ ಪಾಸಿಟಿವಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಬಿಟ್ಟು ದೇವ್ರು ನನ್ನ ಪಕ್ಕದಲ್ಲೇ ಇರ್ತಾರೆ, ನನ್ನ ಬಲಗಡೆನೇ ಇರ್ತಾರೆ, ನನ್ನ ಮಗುನ ಸೇಫ್ ಗಾರ್ಡಾಗಿ ನೋಡ್ಕೋತಾರೆ, ನನ್ನನ್ನು ಸೇಫಾಗಿ ನೋಡ್ಕೋತಾರೆ, ನನ್ನ ಹೆಲ್ತನ್ನು ಬೇಗ ರಿಕವರಿ ಮಾಡ್ತಾರೆ, ನಾನು ಆರಾಮಾಗಿ ಹೊರಗಡೆ ಬರ್ತೀನಿ ಅಂತ ಅಂದ್ಕೊಂಡು ನೋಡಿ. ನೀವು ನಂಬ್ತಿರೋ ಬಿಡ್ತಿರೋ ನಿಜವಾಗ್ಲೂ ದೇವ್ರು ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಇದು ನಿಜವಾಗ್ಲೂ ನಡೆಯುತ್ತೆ, ಒಳ್ಳೆ ಮ್ಯಾಜಿಕ್ ನಡೆಯುತ್ತೆ. ನೀವು ಅಂದ್ಕೊಂಡಾಗೇ ಎಲ್ಲನೂ ಒಳ್ಳೇದು ನಡೆಯುತ್ತೆ. ಸೊ ನಾನು ಬಂದು ನನಗೆ ಇನ್ನೇನು ಡೆಲಿವರಿ ಹತ್ತಿರ ಇರುವಾಗ ನಾನು ತುಂಬ ಮ್ಯಾನಿಫೆಸ್ಟ್ ಅಂದರೆ ಇದನ್ನು ಮ್ಯಾನಿಫೆಸ್ಟ್ ಅಂತ ನನಗೆ ಗೊತ್ತಿಲ್ಲ. ಆ ಟೈಮಲ್ಲಿ ನನಗೆ ಈ ರೀತಿ ಮೊಬೈಲ್ ಯೂಸೇಜ್ ಎಲ್ಲ ಅಷ್ಟೊಂದು ಇರಲಿಲ್ಲ. 2015-14 ಇವೆಲ್ಲ ಈ ಥರ ಮೊಬೈಲ್ಸ್ ಎಲ್ಲ ಬಂದಿದ್ದು ಹೊಸದು ಆ ಟೈಮಲ್ಲಿ. ಸೊ ಅವಾಗೆಲ್ಲ ಯೂಟ್ಯೂಬ್ ಅಂಥವಿಂಥವು ಏನೂ ಗೊತ್ತಿಲ್ಲ. ಆ ಟೈಮಲ್ಲಿ ನಾನು ಯಾವ ರೀತಿ ಅನ್ಕೊತಾ ಇದ್ದೆ ಗೊತ್ತಾ, ವಿಶ್ವಲ್ ಮಾಡ್ಕೋತಾ ಇದ್ದೆ, ದೇವ್ರು ನನ್ನ ಜೊತೆ ಇರ್ತಾರೆ, ದೇವ್ರು ನನ್ನನ್ನು ಕಾಪಾಡ್ತಾರೆ, ದೇವ್ರು ನಿಜವಾಗ್ಲೂ ನನ್ನನ್ನು ಕಾಪಾಡ್ತಾರೆ, ನನ್ನ ಪಕ್ಕನೇ ನಿಂತಿರ್ತಾರೆ, ನನ್ನ ಮಗುನ ಕಾಪಾಡ್ತಾರೆ, ನನಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ, ನಾನು ಅಂದ್ಕೊಂಡ ಹಾಗೆ ಮಗು ಆಗುತ್ತೆ, ನಾನು ಅಂದ್ಕೊಂಡಂಗೆ ಬೇಬಿ ಫೇಸ್ ಇರುತ್ತೆ, ನಾನು ಅಂದ್ಕೊಂಡಂಗೆ ಬೇಬಿ ಜೆಂಡರ್ ಇರುತ್ತೆ. ಈ ರೀತಿ ಎಲ್ಲನೂ ನಾನು ಬಂದು ತುಂಬಾ ಏನನ್ನೋದು ಅಂದರೆ ಅಂದ್ಕೊತಾ ಇದ್ದೆ. ಅದು ಮ್ಯಾನಿಫೆಸ್ಟ್ ಅಂತಲೇ ಆ ಟೈಮಲ್ಲಿ ನನಗೆ ಗೊತ್ತಿಲ್ಲ. ಬಟ್ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಅಷ್ಟೊಂದೆಲ್ಲನೂ ಈ ಥರ ಎಲ್ಲನೂ ಗೊತ್ತಿಲ್ಲ. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಓವರಾಲ್ ಒಂಥರ ಡೆಲಿವರಿ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಗೊತ್ತಾಗಿತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೆ. ಅದೇ ಥರನೇ ಆಯಿತು. ಅದೆಲ್ಲ ಯಾವ ರೀತಿ ಮ್ಯಾಜಿಕ್ ಥರ ಇರುತ್ತೆ ಗೊತ್ತಾ, ಡ್ರೀಮ್ ಬಂದು ಹಾಗೇ ನನ್ಸಾದಂಗೆ ಇರುತ್ತೆ ಕಣ್ಮುಂದೆ. ಸೊ ಎಷ್ಟು ಪಾಸಿಟಿವ್ ಆಗಿರ್ತೀರೋ ನಿಮ್ಗೆ ಅಷ್ಟು ಒಳ್ಳೇದು ನಡೆಯುತ್ತೆ. ಸೊ ಇದನ್ನು ಥಿಂಕ್ ಮಾಡಿ. ಎರಡನೇದು ಬಂದು ನಾರ್ಮಲ್ ಡೆಲಿವರಿ ಟೈಮಲ್ಲಿ ಕೂಡ ನನಗೆ ಎನರ್ಜಿ ಇರುತ್ತೋ ಇಲ್ವೋ ಪುಷ್ ಮಾಡೋದಕ್ಕೆ, ನನಗೆ ಪುಷ್ ಮಾಡ್ತೀನೋ ಇಲ್ವೋ, ನಾರ್ಮಲ್ ಆಗುತ್ತೋ ಇಲ್ವೋ ಹಂಗೆ ಅನ್ಕೋಬಾರ್ದು. ಆಗತ್ತೆ, ನಾನು ಪುಷ್ ಮಾಡ್ತೀನಿ, ನನ್ನ ಹತ್ರ ಇರೋ ಎಲ್ಲ ಎನರ್ಜಿಗೂ ನಾನು ಒಳ್ಳೆ ರೀತಿಯಾಗಿ ಪೇಯ್ನ ಫೀಲ್ ಮಾಡ್ತೀನಿ, ಒಳ್ಳೆ ರೀತಿಯಾಗಿ ನಾನು ಪುಷ್ ಮಾಡ್ತೀನಿ, ನಾನು ಬ್ರೀದ್ ಮಾಡ್ತೀನಿ. ಆ ಟೈಮಲ್ಲಿ ನನಗೆ ಬಂದು ಎರಡರದ್ದು ಎಕ್ಸ್ಪೀರಿಯನ್ಸ್ ಇದೆ. ಅಂದರೆ ಸಿ ಸೆಕ್ಷನ್ ಎಕ್ಸ್ಪೀರಿಯನ್ಸು ಇದೆ, ನಾರ್ಮಲ್ ಡೆಲಿವರಿ ಪೇಯ್ನ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಅಂದರೆ ನಾರ್ಮಲ್ ಡೆಲಿವರಿ ಫುಲ್ಲಾಗಿ ಕಂಪ್ಲೀಟಾಗಿ ಬೇಬಿ ಲೇಬರ್ ಅದೆಲ್ಲನೂ ಇಲ್ಲ. ನಾರ್ಮಲ್ ಡೆಲಿವರಿ ಪೇಯ್ನ್ ಹೇಗಿರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. 2 ಬೇಬಿಗೂ ನಾನು ಅನುಭವಿಸಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು ಬೆಳಗ್ಗೆ 10-10:30 ಬಂದಂತಹ ನೋವು ಸಾಯಂಕಾಲ 5:30ವರೆಗೂ ನೋವು ತಿಂದು ಆಗಲ್ಲ ಅನ್ನೋ ಪಕ್ಷದಲ್ಲಿ ಬ್ರೀಚ್ ಪ್ರೆಸೆಂಟೇಷನ್ ಬೇಬಿ ಅನ್ನೋವಾಗ ನನಗೆ ಸಿ ಸೆಕ್ಷನ್ ಮಾಡಿದ್ರು. ಸಿ ಸೆಕ್ಷನ್ನೇ ಫಸ್ಟಾಗೆ ಡಿಸೈಡ್ ಮಾಡಿದ್ದು. ಸೆಕೆಂಡ್ ಪ್ರೆಗ್ನೆನ್ಸಿಗೂ ಸಿ ಸೆಕ್ಷನಾಗೆ ಓಕೆ ಮಾಡಿಕೊಂಡು ಡೇಟ್ಸ್ ಎಲ್ಲ ಫಿಕ್ಸ್ ಮಾಡಿ ಬಂದ್ವಿ. ಆದರೆ ಅವತ್ತಿನ ನೈಟ್ 10:30 ನೋಡಿ, ಇವನಿಗೆ ಮಾರ್ನಿಂಗು ಇವನಿಗೆ ನೈಟು. ಸೊ ಮಾರ್ನಿಂಗ್ 7-7:30ವರೆಗೂ ನೋವು ಅನುಭವಿಸಿ ಕೊನೆಗೆ 9:40ಗೆ ಅವನು 2ನೇ ಪ್ರೆಗ್ನೆನ್ಸಿ ನನಗೆ ಸಿ ಸೆಕ್ಷನ್ ಆಯಿತು. ಸೊ ನನಗೆ ನೋವಿನ ಬಗ್ಗೆ ಗೊತ್ತು, ಹೇಗಿರುತ್ತೆ ನೋವು ಪೀಕಲ್ಲಿದ್ದಾಗ ಹೇಗಿರುತ್ತೆ ಅಂತ. ಸೊ ಆ ಟೈಮಲ್ಲಿ ಬಂದು ಪುಷ್ ಮಾಡಬೇಕು, ಎನರ್ಜಿಯನ್ನು ಬಂದು ಬ್ರೀದಿಂಗ್ಗೆ ಪುಷಿಂಗ್ಗೆ ಯೂಸ್ ಮಾಡಬೇಕು. ಸುಮ್ಮನೆ ಪುಷ್ ಮಾಡೋದಲ್ಲ, ಡಾಕ್ಟರ್ಸ್ ಹೇಳೋವಾಗ ಪುಷ್ ಮಾಡಬೇಕು, ಬ್ರೀದ್ ಮಾಡಬೇಕು ಅಂತ ಹೇಳಿದರು. ಸೊ ಈ ಥರ ಮಾಡಿದ್ರೆ ನನಗೆ ನಾರ್ಮಲ್ ಆಗುತ್ತೆ, ಬೇಬಿ ಒಳ್ಳೆ ರೀತಿಯಾಗಿ ಹುಟ್ಟುತ್ತೆ. ನನಗೆ ಸಿ ಸೆಕ್ಷನ್ ಪೇಯ್ನ್ ಆಫ್ಟರ್ ಡೆಲಿವರಿ ನನಗೆ ಸಿ ಸೆಕ್ಷನ್ ಪೇಯ್ನ ನಾನು ಅನುಭವಿಸೋ ಬಾಧೆ ಇರಲ್ಲ, ನನಗೆ ಸ್ಟಿಚಸ್ ಏನೂ ಇರಲ್ಲ. ನಾನು ಹುಟ್ಟಿದಾಗ ಹೇಗಿರುತ್ತೋ ಹಾಗೇ ಇರುತ್ತೆ. ಸೊ ನನ್ನ ಹೊಟ್ಟೆಯಲ್ಲಿ ಯಾವುದೇ ರೀತಿ ಸ್ಟಿಚಸ್ ಬೀಳಲ್ಲ. ಈ ರೀತಿ ಎಲ್ಲ ಪಾಸಿಟಿವಲ್ಲಿ ಅಂದರೆ ನಾರ್ಮಲ್ ಡೆಲಿವರಿಯಲ್ಲಿ ಇರುವಂತಹ ಪಾಸಿಟಿವಿಟಿಯನ್ನು ಆ ಟೈಮಲ್ಲಿ ನೆನೆಸ್ಕೋಬೇಕಾಗುತ್ತೆ. ಸಿ ಸೆಕ್ಷನ್ ಆಗುವಾಗ ಓಕೆ, ನಾನು ತುಂಬ ಸಫರ್ ಆಗದೆ, ತುಂಬ ಕಷ್ಟಪಡದೆ ಬೇಬಿನ ಅಡಿತೀನಿ. ಆಮೇಲೆ ನನಗೆ ನೋವಾಗುತ್ತೆ, ಸ್ಟಿಚಸ್ ಪೇಯ್ನ ಸ್ವಲ್ಪ ತಡ್ಕೊಳ್ಳೋಣ, ಏನು ಮಾಡೋಕ್ಕಾಗಲ್ಲ, ಇದೇ ನನಗೂ ನನ್ನ ಮಗುಗೂ ಒಳ್ಳೆಯದು. ಸೊ ನಾನೇನು ಹೇಳ್ತೀನಿ ಅಂದರೆ ಪಾಸಿಬಿಲಿಟೀಸ್. ಈಗ ಬಂದು ನಿಮಗೆ ನಾರ್ಮಲ್ ಡೆಲಿವರಿಯಲ್ಲಿ ಏನನ್ನ ಪ್ಲಸ್ ನೋಡಬೇಕು, ನೀವು ಬಂದು ಸಿ ಸೆಕ್ಷನ್ ಅಂಥ ಟೈಮಲ್ಲಿ ಯಾವುದನ್ನು ಪ್ಲಸ್ ಆಗಿ ನೋಡಬೇಕು. ಸೊ ನಾರ್ಮಲ್ ಡೆಲಿವರಿಯನ್ನು ಮೈನಸ್ ಮಾಡಿನೋ ಇಲ್ಲ ಸಿ ಸೆಕ್ಷನನ್ನು ಮೈನಸ್ ಮಾಡಿನೋ ನೋಡಿ ಅಂತ ಹೇಳ್ತಾ ಇಲ್ಲ, ನೀವು ಅದನ್ನು ಪ್ಲಸ್ ಆಗಿ ತೊಗೋಬೇಕು. ನಾರ್ಮಲ್ ಡೆಲಿವರಿ ಆಗೋವಾಗ ತುಂಬ ಪೇಯ್ನ್ ಇರುತ್ತೆ, ಹೆವಿ ಪೇಯ್ನ್ ಇರುತ್ತೆ. ಆದರೆ ನನಗೆ ಸಿ ಸೆಕ್ಷನ್ ಆಗೋವಾಗ ಹೆವಿ ಪೇಯ್ನ್ ಇರಲ್ಲ. ಆಫ್ಟರ್ ದಟ್ ನಾನು ಅದನ್ನು ನೋವನ್ನು ಅನುಭವಿಸ್ತೀನಿ, ನಾನು ಸ್ವಲ್ಪ ರಿಕವರ್ ಆಗ್ತೀನಿ, ಒಳ್ಳೊಳ್ಳೆ ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಕಮ್ಮಿ ಆಗುತ್ತೆ, ಸ್ವಲ್ಪ ನೋವನ್ನು ತಡೆಯೋಣ, ನನಗೂ ಇದು ನನ್ನ ಮಗುಗೂ ಇದೇ ತಾನೇ ಒಳ್ಳೆಯದು, ಇಲ್ಲಾಂದರೆ ನಂಗೆ ನಾರ್ಮಲ್ ಆಗ್ತಿತ್ತು. ಸೊ ಇದು ನೆನೆಸ್ಕೊಳ್ಳಿ, ನಾರ್ಮಲ್ ಆಗೋರು ನನಗೂ ನನ್ನ ಮಗುಗೂ ಇದೇನೇ ಒಳ್ಳೆಯದು, ಸಿ ಸೆಕ್ಷನ್ ಯಾಕೆ ಮಾಡಿಸ್ಕೋಬೇಕು, ನಾರ್ಮಲೇ ಮಾಡಿಸ್ಕೊಳ್ಳೋಣ, ನೋವನ್ನು ಸ್ವಲ್ಪ ತಡೆಯೋಣ, ಬೇಬಿ ಬೇಗ ಬಂದಾಗ ನಾನು ಆರಾಮಾಗ್ತೀನಲ್ಲ ಅಂತ ಅಂದ್ಕೋಬೇಕು. ಸೊ ಎರಡರಲ್ಲೂ ಇರೋ ಪಾಸಿಟಿವಿಟಿನ ನೀವು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ಮೂರನೇದು ಮೇಯ್ನ್ ಪಾಯಿಂಟ್ ಬಂದು ಓವರ್ ಥಿಂಕಿಂಗಲ್ಲಿ ಬಂದು ಸೆಂಟಿಮೆಂಟನ್ನು ತಂದು ತಲೆಯಲ್ಲಿ ಇಟ್ಕೊಳ್ಳೋದು. ಅಂದರೆ ಅತ್ತೆ ಕೇರ್ ಮಾಡಿಲ್ಲ, ನಾದಿನಿ ಕೇರ್ ಮಾಡಿಲ್ಲ, ಹಸ್ಬೆಂಡ್ ಸರಿಯಾಗಿ ಕೇರ್ ಮಾಡಿಲ್ಲ, ನಾನು ಲವ್ ಮ್ಯಾರೇಜ್ ಆಗಿದ್ದೀನಿ, ನನಗೆ ತಂದೆ ತಾಯಿ ಸಪೋರ್ಟ್ ಇಲ್ಲ,
ಇಲ್ಲ ಅರೇಂಜ್ ಮ್ಯಾರೇಜ್ ಆಗಿದ್ದೀನಿ ಆದರೂ ಯಾರೂ ಸರಿಯಾಗಿ ನನಗೆ ನೋಡ್ಕೊಳೋರಿಲ್ಲ. ಈ ರೀತಿ ಎಲ್ಲ ತೊಂದರೆಗಳು ಎಲ್ಲರ ಲೈಫಲ್ಲೂ ಇರುತ್ತೆ. ಎಲ್ಲೋ 100ರಲ್ಲೋ ಮೇ ಬಿ 1000ದಲ್ಲೋ ಒಂದು 4-5 ಜನಕ್ಕೆ ಒಂದು ಒಳ್ಳೆ ರೀತಿಯಾಗಿ ಅಪ್ಪ ಅಮ್ಮ ಅತ್ತೆ ಮಾವ ಈ ರೀತಿ 2 ಕಡೆ ಫ್ಯಾಮಿಲಿನೂ ಚೆನ್ನಾಗಿರೋದು. ಆಲ್ಮೋಸ್ಟ್ ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ತಲೆಗೆ ಹಾಕ್ಕೋಬೇಡಿ. ನೋವು ತಿನ್ನಬೇಕಾಗಿರೋದು ನೀವೇ. ನಿಮ್ಮ ಮಗುಗೆ ನೀವೇ ಪೇಯ್ನ್ ಅನುಭವಿಸ್ಬೇಕು. ನಿಮ್ಮ ಮಗುಗೆ ನೀವೇ ಬ್ರೆಸ್ಟ್ ಫೀಡ್ ಮಾಡಿಸ್ಬೇಕು, ಹಾಲು ಕುಡಿಸ್ಬೇಕು. ನಿಮ್ಮ ಹಸ್ಬೆಂಡ್ ಆಗಲಿ ಅವರು ಇವರು ಎಲ್ಲ ಯಾರೂ ಆಗಲ್ಲ. ಜಾಸ್ತಿ ಎಮೋಷ್ನಲ್ ಆಗಿ ಯಾರಿಗೂ ಕನೆಕ್ಟ್ ಆಗಬೇಡಿ. ನೀವು ಅಂದ್ಕೊಂಡಂಗೆ ಅಲ್ಲ ಯಾರೂ. ಸೊ ಈಗ ಹಸ್ಬೆಂಡ್ ಕಡೆಯಿಂದ ಒಂದು ಕೇರ್ ಸಿಕ್ಕಿಲ್ಲ ಅಂದರೆ ಅದೊಂದು ಬೇಜಾರೆ, ಇಲ್ಲ ಅಂತ ನಾನು ಹೇಳ್ತಲ್ಲ. ಬಟ್ ಅದನ್ನು ಸಿಗದಿದ್ದಾಗ ಏನೂ ಮಾಡೋಕ್ಕಾಗಲ್ಲ. ಪ್ರಯತ್ನ ಪಡಿ, ಸಿಕ್ಕಿಲ್ವಾ ಜಸ್ಟ್ ಅದನ್ನು ಬಂದು ಏನೋ ಈಗ ಒಂದು ಕೈಗೊಂದು ಯಾವುದೋ ಒಂದು ಏನು ಹೇಳೋದು, ಈ ಹಾರ್ಕೊಂಡು ಬರುತ್ತೆ ನೋಡಿ ಒಂಥರ, ಈ ಎಕ್ಕದ್ದು ಹೂವದ್ದು ಇದು ಹಾರ್ಕೊಂಬರುತ್ತಲ್ಲ, ಅದು ಯಾವ ಥರ ಒಂಥರ ಲೇಸಾಗಿ ಗಾಳಿಯಲ್ಲಿ ಹೋಗ್ತಾ ಇರುತ್ತೋ ಆ ರೀತಿ ಅದನ್ನೆಲ್ಲ ನಾವು ಬಂದು ಬಿಟ್ಬಿಡ್ಬೇಕು. ನಮಗೆ ಈ ಜಾಸ್ತಿ ಟೆನ್ಷನ್ಸ್ ಇಟ್ಕೊಳ್ಳೋದು, ಜಾಸ್ತಿ ಇನ್ನೊಬ್ಬರ ಬಗ್ಗೆ ನಾವು ಇದು ತಲೆಯಲ್ಲಿ ಎಮೋಷ್ನಲಾಗಿ ಕನೆಕ್ಟ್ ಆಗೋದು, ಇನ್ನೊಬ್ರು ನಮಗೆ ಕನೆಕ್ಟ್ ಆಗಿದ್ದಾರಾ ನಾವು ಅವ್ರಿಗೆ ಸ್ವಲ್ಪನೇ ಕನೆಕ್ಟ್ ಆಗಬೇಕು. ನಾವು ಅವ್ರಿಗೆ ಅವರು 10% ಕನೆಕ್ಟ್ ಆಗಿದ್ರೆ ನಾವು 100% ಕನೆಕ್ಟ್ ಆಗಿಬಿಡಬಾರ್ದು. ಅವ್ರು ನಮ್ಗೆ 100% ಕನೆಕ್ಟ್ ಆದರೆ ನಾವು ಅಟ್ಲೀಸ್ಟ್ ಒಂದು 50% ಕನೆಕ್ಟಲ್ಲಿ ಇಟ್ಕೋಬೇಕು. ಅದೇನೇ ನಮಗೆ ಮೈಂಡಲ್ಲಿ ಪೀಸ್ನೆಸ್, ಮೈಂಡ್ ಆಫ್ ಪೀಸ್ ಅಂತಾರಲ್ಲ, ಅದು ಪೀಸ್ ಆಫ್ ಮೈಂಡ್ ಅಂತಾರಲ್ಲ, ಅದು ನಮಗೆ ಸಿಗೋದು. ನಾವೇನಾದರೂ ಓವರಾಗಿ ಕನೆಕ್ಟ್ ಆಗ್ತಾಯಿದ್ರೆ ಖಂಡಿತವಾಗ್ಲೂ ನಾವು ಅಂದ್ಕೊಂಡಂಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂಗೆ ಯಾರೂ ನಮಗೆ ಪ್ರೀತಿ ಆಗಲಿ ಅಕ್ಕರೆ ಆಗಲಿ ತೋರಿಸಲ್ಲ. ಅಲ್ಲಲ್ಲಿ ಸೊಸೆ ಡೆಲಿವರಿಗೆ ಹೋಗ್ತಿದ್ರೇ ಶಾಪ ಹಾಕೋರಿದ್ದಾರೆ, ಹೊರ್ಗಿತ್ತೀರಿ ಶಾಪ ಹಾಕೋರಿದ್ದಾರೆ, ಅಮ್ಮನ ಮನೆ ಕಡೆ ಜನನೇ ಶಾಪ ಹಾಕೋರಿರ್ತಾರೆ. ಗಂಡ್ಮಗು ಆಗಬಾರ್ದು ಅವಳಿಗೆ, ಹೆಣ್ಮಗು ಬರೀ ಹೆಣ್ಮಕ್ಳೇ ಆಗಲಿ ಅವಳಿಗೆ ಅಂತ ಶಾಪ ಹಾಕೋರಿರ್ತಾರೆ. ಇನ್ನೂ 4 ಜನ ಮಕ್ಕಳು ನಮ್ಮ ಜೊತೆಯಲ್ಲಿರೋರ್ಗೆ ಹುಟ್ಲಿ, ಅವ್ರಿಗೆ ಹುಟ್ಟೋದು ಬೇಡ ಅನ್ನೋ ಥರ ಶಾಪ ಹಾಕೋರಿರ್ತಾರೆ. ಇನ್ನೂ ಹೇಳಬೇಕು ಅಂದರೆ ಅವರೆಲ್ಲ ಇರಲೇಬಾರ್ದು, ಓದೋರು ಹಂಗೆ ಹೋಗ್ಬಿಡಿ ಅನ್ನೋ ಥರ ಹೇಳೋರು ಇರ್ತಾರೆ. ಸೊ ಇದನ್ನೆಲ್ಲ ತಲೆಗೆ ಹಾಕೋಬಾರ್ದು. ನಾನು ಓನ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಅವರು ಇವರು ಹಾಕುವಂತಹ ಒಂದು ಶಾಪ ಆಗಲಿ, ನೆಗೆಟಿವ್ ಥಿಂಕ್ ಆಗಲಿ, ಇಲ್ಲ ನಮ್ಗೆ ಬೈಕೊಳ್ಳೋದಾಗಲಿ ಯಾವುದು ನಮ್ಗಾಗಲ್ಲ. ನಮ್ಗಾಗೋದೇನಿದ್ರು ನಮ್ಮ ಸುತ್ತ ಇರೋ ಒಳ್ಳೇದು ಮಾತ್ರ. ನಮ್ಮ ಆರ ನಾವು ಹೇಗೆ ಇಟ್ಕೊಂಡಿದ್ದೀವಿ, ನಮ್ಮ ವೈಬನ್ನು ನಾವು ಹೇಗೆ ಇಟ್ಕೊಂಡಿದ್ದೀವಿ, ದೇವ್ರನ್ನ ಯಾವ ರೀತಿ ನಮ್ಮ ಜೊತೇಲಿ ಕನೆಕ್ಟೆಡಾಗಿ ಇಟ್ಕೊಂಡಿದ್ದೀವಿ, ನಿಮಗೂ ದೇವ್ರಿಗೂ ಮಾತ್ರ ಕನೆಕ್ಷನ್ ಇರಬೇಕು. ಅವರು ಇವರು ಅಕ್ಕಪಕ್ಕ ಯಾರೂ ಆಗಲ್ಲ. ಆದಷ್ಟು ಎಮೋಷ್ನಲಿ ಡಿಸ್ಕನೆಕ್ಟ್ ಆಗಿ ಇರಿ. ನಿಮಗೂ ನಿಮ್ಮ ಮಗುಗೂ ಒಳ್ಳೆ ಬಾಂಡಿಂಗನ್ನು ಮಾತ್ರ ಇಟ್ಕೊಳ್ಳಿ. ಪ್ರೀತಿ ತೋರಿಸ್ತಾರಾ, ತೋರಿಸಿಲ್ವಾ ಬಿಟ್ಬಿಡಿ. ಯಾಕಂದರೆ ತೋರಿಸಲ್ಲ ಅಂದವ್ರ ಹತ್ರ ಹೋಗಿ ಕಾಲು ಹಿಡ್ಕೊಂಡು ಬೇಡಾಡೋಕ್ಕಾಗತ್ತೆ. ಎಲ್ಲ ನಿಮ್ಮಂಗೆ ಒಳ್ಳೆಯವರಾಗಿರ್ಬೇಕಲ್ಲ, ಸೊ ಬಿಟ್ಬಿಡಿ. ನೆಕ್ಸ್ಟ್ ಬಂದು ಎಕನಾಮಿಕಲಿ ಬಂದು ನೀವು ಫಿಟ್ಟಾಗಿರೋದು ಅಂದರೆ ದುಡ್ಡು ಕಾಸು ಅನ್ನೋದನ್ನ ಬಂದು ಸ್ವಲ್ಪ ಯಾರನ್ನೂ ನಮ್ಮದೇ ನಿಮಗೆ ಅಂತ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿಟ್ಕೊಳ್ಳಿ. ನನಗೆ ಬಂದು ತುಂಬ ಜನ ಅಕ್ಕ ನಾನು ದುಡ್ಡು ಕೂಡಿಟ್ಟಿದ್ದೆ ಮನೇಲಿ ಮರ್ತುಬಿಟ್ಟೆ, ಅಲ್ಲಿ ಹಾಸ್ಪಿಟ್ಲಲ್ಲಿ ತುಂಬ ಕಷ್ಟ ಆಗೋಯ್ತು ಅಂತ ಹೇಳ್ತೀರಾ. ಕೆಲವ್ರು ಬಂದು ನಾನು ದುಡ್ಡೇ ಕೂಡಿಟ್ಟಿಲ್ಲ, ಹಸ್ಬೆಂಡ್ ಸಾಲ ಮಾಡಿದ್ರು ಅಂತ ಹೇಳ್ತೀರಾ, ತುಂಬ ಹೇಳ್ತೀರಾ. ಸೊ ನಾನು ಏನು ಹೇಳ್ತೀನಿ ಅಂದರೆ ದುಡ್ಡು ಕೂಡಿಡಿ, ಆದಷ್ಟು ನಿಮ್ಮ ಡೆಲಿವರಿ ಬ್ಯಾಗಲ್ಲಿ ಎತ್ತಿಟ್ಕೊಳ್ಳಿ. ಅದನ್ನು ನಿಮ್ಮ ಹಸ್ಬೆಂಡ್ ಕೇಳಿದ್ರೆ ಕೊಡಿ, ಇಲ್ಲ ಅಂದರೆ ನೀವೇ ನಿಮ್ಮ ಸೇವಿಂಗ್ಸಲ್ಲಿ ಇಟ್ಕೊಂಬಿಡಿ. ನೀವೇ ನಾನು ದುಡ್ಡು ಕೂಡಿಟ್ಟಿದ್ದೀನಿ ತಗೋ ಅಂತಾಗೆಲ್ಲ ಕೊಡೋಕೆ ಹೋಗಬೇಡಿ. ಅವ್ರು ಖರ್ಚು ಮಾಡ್ತಾ ಇದ್ದಾರ ಮಾಡಲಿ. ಒಂದು ವೇಳೆ ಅವ್ರ ಹತ್ರ ಇಲ್ಲ ಇಕ್ಕಟ್ಟಾಯಿತು ಅಂದರೆ ನೀವು ಬೇಕಾದರೆ ಸ್ವಲ್ಪ ಕೊಟ್ಕೊಳ್ಳಿ. ಸೊ ಇದು ನಾನು ಒಂದು ಬುದ್ಧಿವಂತಿಕೆಯಿಂದ ಹೇಳ್ತಾ ಇದ್ದೀನಿ. ನಾವು ಜಾಸ್ತಿ ಇದೆ ಅಂತ ಹಾರಾಡೋಕ್ಕೆ ಹೋಗಬಾರ್ದು, ಇಲ್ಲ ಅಂತ ಕೂಗೋಕ್ಕೂ ಹೋಗಬಾರ್ದು. ಇಟ್ಕೊಂಡು ಸೈಲೆಂಟಾಗಿರಬೇಕು. ಆ ಟೈಮ್ ಕಷ್ಟ ಬಂತ ಯೂಸ್ ಮಾಡ್ಕೋಬೇಕು. ಸೊ ಈ ಥರ ಮೈಂಡ್ ಫಿಕ್ಸೆಡ್ ಆಗಿರಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದೇ ಆಗುತ್ತೆ. ಮತ್ತು ಹಾಸ್ಪಿಟ್ಲನ್ನ ಒಳ್ಳೆ ರೀತಿಯಾಗಿ ಚೂಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಡೆಲಿವರಿ ಟೈಮಲ್ಲಿ ಒಳ್ಳೆ ಹಾಸ್ಪಿಟಲ್, ಒಳ್ಳೆ ಡಾಕ್ಟ್ರನ್ನ ಚೂಸ್ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಬಂದು ನಿಮಗೆ ಒಳ್ಳೆ ರೀತಿಯಾಗಿ ರಿಸಲ್ಟ್ಸ್ ಇರುತ್ತೆ. ಕೆಲವು ಹಾಸ್ಪಿಟ್ಲು, ಕೆಲವು ಡಾಕ್ಟರ್ಸು ನಿಮಗೆ ಅಡ್ಜಸ್ಟ್ ಆಗ್ತಾರೋ ಇಲ್ಲೋ ನೋಡ್ಕೊಳ್ಳಿ. ಅಡ್ಜಸ್ಟ್ ಆಗುವಂಥ ಡಾಕ್ಟರ್ಸು ಒಂದು ಸ್ವಲ್ಪ ಎಲ್ಲ ವಿಷಯ ತಿಳ್ಕೊಂಡು ನೀವು ಅಂಥ ಹಾಸ್ಪಿಟಲ್ನ ಚೂಸ್ ಮಾಡ್ಕೊಳ್ಳಿ. ಇಷ್ಟು ವಿಷಯ ನೀವು ಮಾಡಿಕೊಂಡ್ರೆ ಸಾಕು, ಆಲ್ಮೋಸ್ಟ್ ಅರ್ಧ ದಾರಿ ದಾಟ್ದಂಗೆ. ಇಷ್ಟು ಮಾಡ್ಕೊಳ್ಳಿ. ನಾನು ಹೇಳಿದಾಗೆ ಜಾಸ್ತಿ ಮೊಬೈಲ್ ಯೂಸೇಜ್ ಆಗಲಿ, ಎರಡನೇದು ಓವರ್ ಥಿಂಕಿಂಗು, ಭಯ, ನಾರ್ಮಲ್ ಡೆಲಿವರಿ ಭಯ, ಸಿ ಸೆಕ್ಷನ್ ಭಯ, ಎಮೋಷ್ನಲಿ ಕನೆಕ್ಟ್ ಆಗಿ ಅದೊಂದು ಯೋಚನೆ, ನೆಕ್ಸ್ಟ್ ಬಂದು ದುಡ್ಡಿನ ವಿಷಯದಲ್ಲಿ ಯೋಚನೆ, ಇವೆಲ್ಲ ಸ್ವಲ್ಪ ಫಿಕ್ಸ್ ಆಗಿಬಿಟ್ಟು ಇವತ್ತಿಂದಾನೇ ಕೂಡಿಡೋದಕ್ಕೆ ಶುರು ಆಗಿ ಎಮೋಷ್ನಲಿ ಡಿಸ್ಕನೆಕ್ಟೆಡ್ ಆಗಿ ದೇವ್ರ ಜೊತೆ ಕನೆಕ್ಟೆಡ್ ಆಗಿರಿ, ಆರಾಮಾಗಿರಿ, ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಒಂದು ರೀತಿ ಐ ಓಪನರ್ ಆಗಿರುತ್ತೆ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ಈ ವಿಡಿಯೋ ಯೂಸ್ ಆಯಿತು ಅಂದರೆ ನಿಮ್ಮ ಥರನೇ ಫ್ರೆಂಡ್ಸ್ ಇರ್ತಾರಲ್ಲ ಪ್ರೆಗ್ನೆಂಟ್ ಆಗಿರೋರು, ಅವ್ರಿಗೆ ಈ ವಿಡಿಯೋನ ಕಳಿಸ್ಕೊಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್.